ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟು ದಿನ ಆದ್ರೂ ವಿಡಿಯೋನ ಹಾಕಲಿಲ್ಲ, ಯಾಕೆ ಇಷ್ಟು ಡಿಲೇ ಆಯಿತು ಅಂತ ನೀವು ಅನ್ಕೋಬೋದು. ಫುಲ್ ಡೇ ವ್ಲಾಗ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡಿ. ಡೈಲಿ ಅಡುಗೆ ಮಾಡಿ ತಿಂದು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಇವತ್ತೇನಾದರೂ ಸಿಂಪಲ್ಲಾಗಿ ಲೈಟಾಗಿ ಏನಾದರೂ ತಿನ್ನೋಣ ಅನ್ನಿಸ್ತು. ಅದಕ್ಕೆ ನಮ್ಮ ಹಸ್ಬೆಂಡು ಪಾಸ್ತಾ ಮಾಡ್ತಾಯಿದ್ದಾರೆ. ತಿಂದುಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಫುಲ್ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಫುಲ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಬಂದು ನಾನು 8:30 ಆ ಥರ ಅನಿಸುತ್ತೆ. ಸೊ ತುಂಬ ಕೆಲಸ ಇತ್ತು ಇವತ್ತೆಲ್ಲ, ಅದಕ್ಕೋಸ್ಕರ ನಾನು ಲೇಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಇನ್ನು ಮುಂದೆ ಈ ಥರ ಹಾಕೋದಿಲ್ಲ, ಆದಷ್ಟು ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ. ನೋಡಿ, ನನ್ನ ಮಗ ಏನು ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಇವತ್ತು ನಾನು ಒಂಥರ ಮ್ಯಾಜಿಕ್ ಬುಕ್ನ ತಂದುಕೊಟ್ಟಿದ್ದೆ, ಅದರಲ್ಲಿ ತುಂಬ ಆಟ ಆಡ್ತಾ ಇದ್ದ. ಗೊತ್ತು ಅವರು ಇದೆಲ್ಲ ಇಟ್ಕೊಳ್ಳೋದಿಲ್ಲ, ಹಾಳು ಮಾಡ್ತಾರೆ ಅಂತ. ಏನು ಮಾಡೋದು, ಎಷ್ಟೇ ಹಾಳು ಮಾಡಿದ್ರು ಎಷ್ಟೇ ಕಿತ್ತು ಹಾಕಿದ್ರೂ ಏನಾದರೂ ನೋಡಿದ್ರೆ ಸಾಕು ಮಕ್ಕಳು ತೊಗೊಂಡೋಗ್ಬೇಕು ಕೊಡಬೇಕು ಅಂತ ಅನ್ನೋದು ಅಪ್ಪ ಅಮ್ಮನ ಆಸೆ. ಅದೇ ರೀತಿ ನಾನು ಕೂಡ ನೋಡಿದೆ, ತೊಗೊಂಡೋಗಿ ಕೊಡಬೇಕು, ಎಂಜಾಯ್ ಮಾಡ್ತಾನೆ, ಖುಷಿ ಪಡ್ತಾನೆ, ಸರ್ಪ್ರೈಸ್ ಆಗುತ್ತೆ ಅಂತ ತೊಗೊಂಡೋಗಿ ಕೊಟ್ಟೆ. ಫುಲ್ಲು ಆಟ ಆಡ್ತಾ ಇದ್ದಾನೆ. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ಅದು ನೋಡಿ, ನನ್ನ ಪುಟಾಣಿ ಸೆಕೆಂಡ್ ಮಗು ಇವನು. ವಿಡಿಯೋ ಮಾಡೋದು, ಕೆಲಸಕ್ಕೂ ಹೋಗೋದು, ಎಡಿಟಿಂಗ್ ಮಾಡೋದು, ಮನೆಯೂ ಕೂಡ ನೋಡೋದು ತುಂಬ ಕಷ್ಟ ಆಗುತ್ತೆ. ಹಾಗಿದ್ರೂ ಕೂಡ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ಕರೆಕ್ಷನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮಿಂದ ಅದನ್ನು ಸರಿ ಮಾಡ್ಕೊತೀವಿ. ಡೈಲಿ ತಿಂದು ತುಂಬ ಬೇಜಾರಾಗಿತ್ತು. ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಲೈಟಾಗಿ ಏನಾದ್ರೂ ಪಾಸ್ತಾ ತಿನ್ನೋಣ ಅಂತ ಅನ್ನಿಸ್ತು. ಅದಕ್ಕೇ ಪಾಸ್ತಾ ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡು. ಫುಲ್ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಪಾಸ್ತಾದ ವಿಡಿಯೋನ ನಾನು ಹಾಕ್ತೀನಿ. ಇದೇ ಬುಕ್ಕು ತಂದುಕೊಟ್ಟಿದ್ದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಅದ್ರ ಕತೆ ಬಂದಿದ್ದು 2 ದಿನ ಅಷ್ಟೇ. ಅದಾದಮೇಲೆ ಕಸಕ್ಕೆ ಹೋಗೇ ಹೋಗುತ್ತೆ. ಇಷ್ಟೇ ಮಕ್ಕಳು ಕತೆ. ಏನು ತಂದು ಕೊಟ್ಟರು ಅದು 2 ದಿನ. ಇನ್ನು ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಟಯರ್ಡ್ ಬೇರೆ ಆಗಿತ್ತು, ಕಾಲು ನೋವ್ತಾ ಇತ್ತು. ಆದ್ರೂ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇನ್ನು ನಮ್ಮದು ಕೆಲಸ. ನೋಡಿ, ಅಜ್ಜಿ ಮೊಮ್ಮಗ ಆಟ ಆಡ್ತಾ ಕೂತಿದ್ದಾರೆ. ಅವನಿಗೆ ಇವಾಗ ಅವರಪ್ಪ ಬೇಕು, ಅವರಪ್ಪ ಹತ್ರ ಹೋಗಬೇಕು, ಆಟ ಆಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ನನ್ನ ಮಗ. ಪ್ರತಿ ಮನೆಯಲ್ಲೂ ಮಕ್ಕಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನೋಡಿ, ಇವನು ಫುಲ್ಲು ಅದೇ ಬುಕ್ ಇಟ್ಕೊಂಡು ಮುಳುಗೋಗ್ಬಿಟ್ಟಿದ್ದಾನೆ. ಅದು ಸ್ವಲ್ಪ ದಿನ ಅಷ್ಟೇ. ನೋಡಿ, ಕರಿತಾ ಇರೋದು ನನಗೆ ಊಟ ಮಾಡಿಸು ನನ್ನ ಅಂತ. ಅಳ್ತಾ ಇದ್ದಾನೆ, ಎತ್ಕೋ ನನ್ನ ಅಂತ. நான் கொண்ட காயங்கள் போகுதம்மா, நாடியும் மெல்லிசையாகுதம்மா, பிள்ளை வாசத்தில் ಎತ್ಕೊಳ್ಳೋವರೆಗೂ ಬಿಡಲೇ ಇಲ್ಲ ನೋಡಿ. ಕೊನೆಗೂ ಅವನ್ನ ಎತ್ಕೊಬೇಕು, ಮುದ್ದಾಡಬೇಕು. ತಿನ್ನಿಸೋದಕ್ಕೆ ರೆಡಿಯಾಗಿದೆ, ತಿನ್ನಿಸ್ಬೇಕು. ನಮ್ಮ ಅತ್ತೆ ತಿನ್ನಿಸ್ತಾ ಇದ್ರು. ಅಷ್ಟರಲ್ಲಿ ಪಾಸ್ತಾ ರೆಡಿಯಾಗಿದೆಯಾ ಅಂತ ನೋಡ್ತಾ ಇದ್ದು. ಫುಲ್ಲು ವಿಡಿಯೋನ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ನೈಟ್ ರೊಟೀನ್ ಹೇಗಿರುತ್ತೆ ಅನ್ನೋದ್ಬಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಮುಖ ಕೂಡ ತೊಳೆದಿಲ್ಲ, ಕೈಕಾಲು ತೊಳ್ಕೊಂಡು ಬಂದೆ. ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು, ಅದಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಕಾಲು ಕೂಡ ನೋವ್ತಾ ಇತ್ತು. ನಾನು ಬೇರೆ ನಡ್ಕೊಂಡು ಓಡಾಡೋದಲ್ವಾ, ಅದಕ್ಕೇ. ನೀವೆಲ್ಲ ಅನ್ಕೋಬೋದು ಎಲ್ಲರೂ ಏನೋ ಆಕಾಶದಲ್ಲಿ ನಡೀತಾರ ಅಂತ ಅಂದ್ಬಿಟ್ಟು. ಹಾಗೇನಿಲ್ಲ. ಅಂದರೆ ಗಾಡಿ ಓಡಿಸೋದಿಲ್ಲ, ಜಾಸ್ತಿ ವಾಕಿಂಗೇ ಜಾಸ್ತಿ ಇರುತ್ತೆ ನನಗೆ. ಬಸ್ಸಿಂದ ಮನೆಗೆ, ಮನೆಯಿಂದ ಕೆಲಸಕ್ಕೆ, ಆ ಥರ. ಇನ್ನು ಪಾಸ್ತಾ ಎಲ್ಲ ಸಪ್ರೇಟಾಗಿ ಅದನ್ನು ಸೋಸ್ಕೊಂಡು ಪ್ಲೇಟ್ಗೆ ಹಾಕಿ ಇಟ್ಕೊಬೇಕು. ಅದಾದಮೇಲೆ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಚಿಕ್ಕ ಕ್ಲಿಪ್ಸ್ನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಫುಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನೀವೆಲ್ಲ ಏನು ಮಾಡ್ತೀರಾ ರಾತ್ರಿ ಇವತ್ತು?
ಅಡುಗೆ ಮಾಡೋದಕ್ಕೆ ಬೇಜಾರಾಗಿರುತ್ತೆ. ಸಿಂಪಲ್ಲಾಗಿ ಏನಾದ್ರು ತಿಂದ್ಬಿಟ್ಟು ಮಲ್ಕೊಬೇಕು ಅನಿಸುತ್ತೆ. ನೀವು ಕೂಡ ಹೀಗೆ ಮಾಡ್ತೀರಾ? ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಗಿಡಕ್ಕೆ ಕೈ ಹಾಕಬಾರ್ದು. ನೋಡಿ ನಮ್ಮ ಮನೆಯವ್ರು ಏನು ಮಾಡ್ತಾಯಿದ್ದಾರೆ ಅಂತ. ಒಂದು ಸೀಕ್ರೆಟ್ ಇದೆ, ಏನು ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಅದೇನು ಅಂತ ಗೆಸ್ ಮಾಡಿ ನೋಡೋಣ. ನನಗೆ ಗೊತ್ತಿರೋ ಹಾಗೆ ಇದನ್ನು ಏನಂತಾರೆ ಅಂತ ನಾನು ಹೇಳ್ತೀನಿ. ಇದು ರಾಂಗ್ ಇದ್ದರೆ ನಿಮ್ಮ ಕಡೆ ಎಲ್ಲ ಏನಂತಾರೆ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಏನು ಮಾಡ್ತಾಯಿದ್ದಾರೆ ಫಾಸ್ಟಾಗಿ ಇದು ಯಾವುದೋ ಎಲೆಗಳನ್ನ ಹಾಕ್ತಾಯಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಯಾವ ಎಲೆಗಳು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಯಾರ ಮನೆಯಲ್ಲೇ ಆರ್ಗಿನೋಸ್ ಇರೋದಿಲ್ಲ, ಅದು ಹಾಕಿದ್ರೇ ಫ್ಲೇವರ್ ತುಂಬ ಚೆನ್ನಾಗಿ ಬರೋದು. ನೋಡಿ, ಇದೆ ನಮ್ಮ ಪಾಸ್ಟನ್ನು ತುಂಬ ರುಚಿಯಾಗಿ ಜಾಸ್ತಿ ಮಾಡೋದು ಇದೇನೆ. ದೊಡ್ಡ ಪತ್ರೆ ಮತ್ತು ಇನ್ನೊಂದು ಕಾಮ ಕಸ್ತೂರಿ ಎಲೆ ಅಂತ ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ, ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಇದು ಎರಡನ್ನ ಬೆಚ್ಚಗೆ ಮಾಡಬೇಕು. ಬೆಚ್ಚಗೆ ಮಾಡಿಬಿಟ್ಟು ಅದು ಗರಿಗರಿಗಾಗುತ್ತೆ. ಅದಾದಮೇಲೆ ಅದನ್ನು ಪುಡಿ ಮಾಡಿಬಿಟ್ಟು ಅದ್ರ ಮೇಲೆ ಲಾಸ್ಟಲ್ಲಿ ಉದುರಿಸ್ಬೇಕು ಅದನ್ನು. ಇನ್ನು ಪಾಸ್ಟಾ ರೆಡಿ, ತಿನ್ನೋದಷ್ಟೇ ಬಾಕಿ. ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಮನುಷ್ಯರು ಬದುಕ್ಬೋದಾ ಇಲ್ವಾ ಅಂತ ಅಂದ್ಬಿಟ್ಟು ತಿಂದ್ಮೇಲೆ ನಿಮಗೆ ಹೇಳ್ತೀನಿ. ಇನ್ನೂ ನನ್ನ ಚಿಕ್ಕ ಮಗ ಅಂತೂ ತಿನ್ನೋದಕ್ಕೆ ತೀಟೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವನ ಕೈಯಲ್ಲಿ ಬಿಸ್ಕೆಟ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀವಿ. ಎಷ್ಟು ತೀಟೆ ಮಾಡ್ತಾನೆ, ಎಷ್ಟು ಕಿರ್ಚಾಡ್ತಾನೆ ಅಂದರೆ ಅವನದು ರಿಯಲಾಗಿ ಒಂದು ಸೌಂಡ್ ವಿಡಿಯೋ ಮಾಡ್ತೀನಿ ನೋಡಿ. ಯಪ್ಪ, ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಕಿರಿಸ್ತಾನೆ. ಖುಷಿಯಾಗೋಯ್ತು. ತಿರುಗಾಡು ತಿರುಗಾಡು ತಿರುಗಾಡು, ಇದ್ರ ಮೇಲೆ ನಿಕ್ಕು, ಇದ್ರ ಮೇಲೆ ನಿಕ್ಕು. ನೋಡ್ತೀನಿ ಅತ್ತೆ, ಇಲ್ಲ ನೋಡಿ ಏ ಅಂತ ಅವನವೇ. ಓ, ಇಡಮ್ಮ ಇಡಮ್ಮ ಇಡು, ಇಡಮ್ಮ ಇದ್ರ ಮೇಲೆ ಇಡು. ಅಯ್ಯಪ್ಪ, ಇನ್ನು ಎಲ್ಲ ತಿಂದಿದ್ದೆಲ್ಲ ಆಯಿತು. ಇನ್ನು ಮಲ್ಕೊಬೇಕು. ಬೆಳಿಗ್ಗೆ ಮತ್ತೆ ಕೆಲ್ಸಕ್ಕೆ ಬೇರೆ ಹೋಗಬೇಕು. ನಾವು ಹೀಗೆ ಹಾಲಲ್ಲೇ ಮಲ್ಕೊಳ್ಳೋದು, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮಕ್ಕಳಿರೋ ಮನೇಲಿ ಹೀಗೆ ಅನಿಸುತ್ತೆ. ಸಪ್ರೇಟ್ ಮಲ್ಕೊಳ್ಳೋದಕ್ಕೆ ಇಷ್ಟನೇ ಆಗೋದಿಲ್ಲ. ಚಿಕ್ಕ ಮಕ್ಕಳು ಇರೋಷ್ಟು ದಿನ ನಮ್ಮ ಜೊತೆನೇ ಮಲ್ಕೊಳ್ಳಿ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಕೂಡ ಎಂಜಾಯ್ಮೆಂಟು, ಆ ಮೆಮೊರೀಸ್ ಎಲ್ಲ ಸಿಗುತ್ತೆ. ನನ್ನ ಮಗ ನಗಾಡ್ತಾಯಿರೋ ಸೌಂಡ್ ಕೇಳಿಸ್ತಾ ಇದೆಯಾ? ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಅವ್ನು ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಓಕೆ, ಬೆಳಿಗ್ಗೆ ಸಿಗೋಣ. ಗುಡ್ ನೈಟ್, ಬಾಯ್. ಇದು ಬಂದು ಬೆಳಿಗ್ಗೆ ವಿಡಿಯೋ. ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ನಮ್ಮ ಮನೇಲಿ ಏನೇನಾಗುತ್ತೆ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಕಾಫಿ ಕುಡಿತಾರೆ ನಮ್ಮ ಮನೇಲಿ. ಮತ್ತೆ ನಮ್ಮ ಮಗ ಇಬ್ಬರು ಸೇರಿಕೊಂಡು ಬುಗುರಿ ಬಿಡ್ತಾ ಇದ್ದಾರೆ. ನಮ್ಮ ಅತ್ತೆ ಬುಗುರಿ ಬಿಡೋದ್ರಲ್ಲಿ ಎಕ್ಸ್ಪರ್ಟ್. ನನಗಂತೂ ಬಿಡೋಕೆ ಬಿಡೋಲ್ಲ. ಬಿಟ್ಟರೆ ಮಾತ್ರ ಮನೇಲಿದ್ರೆ ಟಿ ವಿ ಗ್ಲಾಸ್ ಹೊಡೆದಾಕ್ಬಿಡ್ತೀನಿ. ಆಗಿನ ಕಾಲದಲ್ಲೆಲ್ಲ ಎಷ್ಟು ಆಟಗಳಿರ್ತಾಯಿತ್ತು. ಈಗಿನ ಕಾಲದಲ್ಲಿ ಮಕ್ಕಳುಗಳನ್ನ ಆಚೆ ಕಳ್ಸೋದಕ್ಕೆ ಭಯ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಆದಷ್ಟು ಮಕ್ಕಳ ಜೊತೆ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಆಚೆ ಬಿಟ್ಟರೆ ಸೇಫ್ಟಿ ಇಲ್ಲ. ಇವಾಗ ಹೋಗಿರೋ ಮಕ್ಕಳುಗಳು ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿನೇ ಇರೋದಿಲ್ಲ. ಅದು ಬೆಂಗಳೂರಲ್ಲಂತೂ ಇನ್ನೂ ಹೇಳೋದಕ್ಕೆ ಹೋಗೋಗಿಲ್ಲ. ಅಷ್ಟು ಭಯಂಕರ ಮಕ್ಕಳುಗಳನ್ನ ಕಿಡ್ನಾಪ್ ಮಾಡೋದು. ಪಾಪ ಈಗಿನ ಕಾಲದ ಮಕ್ಕಳಿಗೆ ಬುಗುರಿ ಆಡೋದಕ್ಕೆ, ಚಿನ್ನಿದಾಂಡು, ಎಷ್ಟೊಂದು ಆಟಗಳಿದ್ದಾವೆ. ಅದನ್ನೆಲ್ಲ ಆಡೋದಕ್ಕೆ ಆಚೆನೇ ಬಿಡೋದಿಲ್ಲ. ಏನಕ್ಕಂದರೆ ಈಗಿನ ಕಾಲ ಕೂಡ ಸರಿ ಇಲ್ಲ. ಅದಕ್ಕೇ ಆದಷ್ಟು ಮನೆಯಲ್ಲೇ ಆಟ ಆಡಿಸ್ತೀವಿ. ಇವಾಗ ಟೀ ಟೈಮು. ಟೀ ಕುಡಿದ್ಬಿಟ್ಟು ನಾನಂತೂ ಕೆಲ್ಸಕ್ಕೆ ಹೋಗಬೇಕು. ಇವರೆಲ್ಲ ಮನೆಯಲ್ಲೇ ಇರ್ತಾರೆ, ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ನನಗೂ ಇಷ್ಟ ಮನೆಯಲ್ಲೇ ಇರಬೇಕು ಇವ್ರ ಜೊತೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಕಮಿಟ್ಮೆಂಟ್ಸು, ದುಡಿಲೇಬೇಕು. ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಕುಂಟೆಬಿಲ್ಲೆ ಮತ್ತು ಸೆಟಲ್ ಕಾಕು, ಆ ಥರ ಕಣ್ಣ ಮುಚ್ಚಾಲೆ, ಮತ್ತು ಇನ್ನೊಂದು ನಮ್ಮೂರ ಕಡೆ ಎಲ್ಲ ತುಂಬ ಫೇಮಸ್ ಆಗಿಬಿಟ್ಟಿತ್ತು. ಬೇರೆ ಕಡೆ ಹೆಂಗೆ ಏನು ಅಂತ ಗೊತ್ತಿಲ್ಲ. ಡುಬ್ಬ ಅಂತ ಆಡ್ತಿದ್ದೋ, ಸಖತ್ತಾಗಿತ್ತು ಮಾತ್ರ ಅದು. ನಾವು ನಮ್ಮ ಏರಿಯಾದಲ್ಲಿರೋ ಹುಡುಗರು ಹುಡುಗಿರು ಎಲ್ಲ ಸೇರ್ಕೊಂಡು ಆಡ್ತಾಯಿದ್ದೋ.
ಆ ಥರ ಗೇಮ್ಸ್ ಎಲ್ಲ ಇಲ್ಲೆಲ್ಲ ಇವಾಗ ಯಾರೂ ಆಡೋದಿಲ್ಲ. ಅದೇನು ಎತ್ತ ಅಂತಲೇ ಗೊತ್ತಿಲ್ಲ ಮಕ್ಕಳಿಗೆ. ಇವಾಗ ಒಂದೇ ಒಂದು ಫ್ರೀ ಸಿಕ್ಕಿದ್ರೆ ಸೈಕಲ್ ಹೊಡೆಯೋದು ಅಷ್ಟೇ ಅವ್ರ ಕೆಲಸ. ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಸ್ಯಾಟರ್ಡೆ ಸಂಡೇ ಡ್ಯಾನ್ಸ್ ಕ್ಲಾಸು ಆ್ಯಕ್ಟಿವಿಟೀಸು ಆ ಥರ ಏನಾದರೂ ಒಂದು ಮಾಡಿಸ್ತಾ ಇರ್ತಾರೆ, ಮಕ್ಕಳಿಗೆ ಬೇಜಾರಾಗಬಾರ್ದು. ನನ್ನ ಚಿಕ್ಕ ಮಗ ನೋಡಿ ಹಾಲು ಕುಡಿತಾ ಮಲ್ಕೊಂಡಿದ್ದಾನೆ, ಇವನು ದೊಡ್ಡವನು ಟೀ ಕುಡಿತಾ ಇದ್ದಾನೆ. ಆ್ಯಕ್ಚುಲಿ ಅವನಿಗೆ ಟೀ ಕೊಡಬಾರ್ದು, ಯಾವಾಗಲೂ ಒಂದ್ಸಲ ನಮ್ಮ ಜೊತೆಲಿ ಕೂತ್ಕೊಂಡಿರ್ತಾನಲ್ಲ ಅಂತ ಒಂದೇ ಒಂದು ಚೂರು ಕೊಡ್ತೀವಿ ಅಷ್ಟೇ ಟೇಸ್ಟ್ಗೆ. ಯಾರೂ ಕೂಡ ಕೊಡಬೇಡಿ ಮಕ್ಕಳಿಗೆ ಟೀ ಕಾಫಿ ಅದೆಲ್ಲ. ಅವನು ಬಿಸ್ಕೆಟ್ ತಿನ್ನಬೇಕಂತೆ ನೋಡಿ, ಅದಾದಮೇಲೆ ಒಂದು 2 ಸ್ಪೂನ್ ಅಷ್ಟೇ, ಅದಾದಮೇಲೆ ಅದು ತಿನ್ನೋದೇ ಇಲ್ಲ ಅವನು. ಇವ್ನು ನೋಡಿ ಪಾತ್ರೆ ಇಟ್ಕೊಂಡು ಪಾತ್ರೆ ಮಾರೋಂಥರ. ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಏನಾದ್ರೂ ತಂದು ಕೊಡಿ ಆಟ ಸಾಮಾನುಗಳು, ಚಿಕ್ಕ ಮಕ್ಳದ್ದು ಟಾಯ್ಸು ಏನು ಅದರಲ್ಲಿ ಯಾವುದ್ರಲ್ಲೂ ಆಟ ಆಡೋದಿಲ್ಲ. ಯಾಕಂದರೆ ಅದರಲ್ಲಿ ಮಜಾನೇ ಇರೋದಿಲ್ಲ ಅವ್ರಿಗೆ. ಈ ಪೇಪರು, ಚಾರ್ಜಿಂಗ್ ವಯರು, ರಿಮೋಟು, ಈ ಥರ ಸ್ಟೀಲ್ ಪಾತ್ರೆ, ಸಿಲ್ವರ್ ಪಾತ್ರೆ ಇಂಥದ್ರಲ್ಲೇ ಇರೋದು ಇವ್ರಿಗೆಲ್ಲ ಆಟಗಳು. ಯಪ್ಪ ಎಷ್ಟು ತೀಟೆ, ಎಷ್ಟು ಕಿತಾಪತಿ ಗೊತ್ತಾ. ಗಂಡು ಮಕ್ಕಳು ಮನೇಲಿದ್ದರೆ ಸಿಕ್ಕಾಬಟ್ಟೆ ತೀಟೆ, ಹೆಣ್ಮಕ್ಳು ಥರ ಅಲ್ಲ. ಇನ್ನು ಟೀ ಕುಡಿದು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾಷ್ಟ ಮಾಡಿಕೊಂಡು ವರ್ಕಿಗೆ ಹೋಗಬೇಕು. ಆದಷ್ಟು ಈ ವಿಡಿಯೋದಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ, ಫುಲ್ ವಿಡಿಯೋನ ಮಾಡೋದಕ್ಕಾಗೋದಿಲ್ಲ. ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನಾಷ್ಟ ಮಾಡಿಬಿಟ್ಟು ಹೊರಡೋದೆ. ಗೀ ರೈಸು ಮತ್ತು ಪನ್ನೀರ್ ಕರಿ ಮಾಡಿದರು, ತಿಂದುಬಿಟ್ಟು ಕೆಲಸಕ್ಕೆ ರಯ್ಯ. ಓಕೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.